ಮಾಡ್ಬಿಟ್ರು ಅನ್ನೋದಾಗಿದ್ದಿದ್ರೆ ಎಲ್ಲಾ ಬೆಲೆಗಳು ಇನ್ನು ಬೇರೆ ಬೆಲೆಗಳು ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ದಯವಿಟ್ಟು ಗಮನಿಸಬೇಕು. ಈಗ ನಾವ್ ಯಾವಾಗ್ಲೂ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ನಮ್ಗೆ ಸಪ್ಲೈ ಡಿಮ್ಯಾಂಡ್ ಗೆ ಡೆಫಿಸಿಟ್ ಆದ್ರೆ ಜನಸಾಮಾನ್ಯ ತೊಂದರೆ ಆಗಲ್ವಾ ಅಂದ್ರೆ ಜನಸಾಮಾನ್ಯ ಖಂಡಿತ ತೊಂದರೆ ಆಗತ್ತೆ. ಅದಕ್ಕೆ ಏನ್ ಸರ್ಕಾರ ಕ್ರಮ ಕೈಗೊಳ್ಬೇಕು ಅದನ್ನ ಸರ್ಕಾರಗಳ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ನಾವು ಒತ್ತಾಯಿಸೋಣ. ಆದ್ರೆ ಇದಕ್ಕೆ ಒಂದೇ ಕಾರಣಕ್ಕಾಗಿ ಇದಾಯ್ತು ಅಂತ ಹೇಳಕ್ ಆಗಲ್ಲ. ಇದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಕಾರಣ ಆಗಿ ಇವತ್ತು ನಮ್ಗೆ ಸಕ್ಕರೆ ಬೆಲೆ ಜಾಸ್ತಿ ಆಗಿದೆ, ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ, ಸನ್ಫ್ಲವರ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆ, ಅಕ್ಕಿ ಬೆಲೆ ಕೂಡ ಜಾಸ್ತಿ ಆಗಿದೆ. ಸೊ ಎಲ್ಲ ಕಾರಣಗಳನ್ನ ನೀವು ವಿಶ್ಲೇಷಿಸಿದ್ರೆ ಮಾತ್ರ ಸತ್ಯ ಏನು ಅಂತ ಗೊತ್ತಾಗತ್ತೆ. ಇದರಲ್ಲಿ ನಾವು ಸ್ವಲ್ಪ ರಾಜಕೀಯವನ್ನ ಬೆರೆಸೋದ್ ಬಿಟ್ಟು ವಾಸ್ತವಿಕ ಅಂಶಗಳನ್ನ ನೀವು ಒಂದಷ್ಟು ಅಂಕಿ ಅಂಶಗಳನ್ನ ಕೊಟ್ರಿ, ಎಷ್ಟು ಮಟ್ಟಕ್ಕೆ ಎಥನಾಲ್ಗೆ ಅದನ್ನ ಡೈವರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಕೊಟ್ರಿ. ಒಂದ್ ವೇಳೆ ಕೇಂದ್ರ ಸರ್ಕಾರ ಇಲ್ಲ ನಾವು ಪೂರ್ತಿ ಮಿಕ್ಸ್ ಮಾಡ್ಬಿಡ್ತಿದ್ವಿ ಅನ್ನೋ ತರ ಆಗಿದ್ದಿದ್ರೆ ಇವತ್ತಿನ ಸ್ಥಿತಿ ಬೇರೆ ಇರ್ತಾ ಇತ್ತು. ಅವ್ರು ಯಾಕೆ 10 ಲಕ್ಷ ಮೆಟ್ರಿಕ್ ಟನ್ಸ್ ನ ನಾವು ಡ್ಯೂಟಿ ಫ್ರೀ ಕೊಡ್ತೀವಿ, ಕಸ್ಟಮ್ಸ್ ಡ್ಯೂಟಿ ಫ್ರೀ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಇವನ್ ರಾಜ್ಯ ಸರ್ಕಾರದ್ದು ಒಂದು ಪಾತ್ರ ಇದೆ, ಇವ್ರು ಅವರು ಕೆಲಸ ಮಾಡ್ತಿದ್ದಾರೆ, ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ಹೋರ್ಡಿಂಗ್ ನ ತಡೆಯುವಂತ ಕೆಲಸ ಯಾರು ಮಾಡ್ತಿದ್ದಾರೆ? ರಾಜ್ಯ ಸರ್ಕಾರನೇ ಮಾಡ್ತಾ ಇದೆ. ಸೊ ಎರಡೂ ಸರ್ಕಾರಗಳು ಕೈ ಜೋಡಿಸಿದ್ರೆ ಮಾತ್ರ ಈ ಬೆಲೆಗಳನ್ನ ಒಂದು ಹಂತಕ್ಕೆ ನೀವು ಜನರಿಗೆ ದುಸ್ತರ ಆಗದಂತೆ, ಅವರ ಬದುಕು ದುಸ್ತರ ಆಗದಂತೆ ನೋಡ್ಕೋಬಹುದು. ಅದು ಬಿಟ್ಟು ನಾವು ಇಲ್ಲ ನೀವು ಕಾರಣ ಅದರಿಂದ ಕಾರಣ ಅಂತಂದ್ರೆ ಜನರ ಜೀವನ ಹಿಂಗೆ ಇರುತ್ತೆ, ನಾವು ಮಾತ್ರ ಮಾತಾಡ್ತಾ ಇರ್ತೀವಿ ಅಂತ ನನ್ಗೆ ಅನ್ಸುತ್ತೆ. ಈಗ ನೀವು ಸಕ್ಕರೆಯ ಬೆಲೆ ಮಾತಾಡುವಾಗ ನೀವು ಅದನ್ನ ಹೇಳಿದ್ರಿ, ಯಾಕೆ ಶುಗರ್ ಪ್ರೊಡಕ್ಷನ್ ಕಡಿಮೆ ಆಗಿದೆ? ಒಂದು ನಮ್ಮಲ್ಲಿ ಈಗ ಮಾನ್ಸೂನ್ಸ್ ಈ ಸರಿ ಆಗ್ಲೇ ಮುಂಚೆನೆ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಹೇಳಿತ್ತು ಈ ಸರಿ 9% ಡೆಫಿಸಿಟ್ ಆಗತ್ತೆ ಅಂತ. ಇವಾಗ ಬರ್ತಾ ಇರೋ ಮಾಹಿತಿ ಪ್ರಕಾರ 23% ವರೆಗೂ ಡೆಫಿಸಿಟ್ ಆಗಬಹುದು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸೊ ಈ ಕಾರಣಗಳೆಲ್ಲವನ್ನು ನೀವು ವಿಶ್ಲೇಷಿಸಿ ಆಗ ನಿಮ್ಗೆ ಗೊತ್ತಾಗತ್ತೆ ಸತ್ಯ ಎಲ್ಲಿದೆ ಅಂತ ಅನ್ಸುತ್ತೆ. ಆಯ್ತು. ಇದರಲ್ಲಿ ಆಸ್ ಅನ್ ಎಕನಾಮಿಕ್ಸ್ ಎಕ್ಸ್ಪರ್ಟ್ ಯೋರ್ ಸೆಲ್ಫ್, ನೀವು ಸರ್ಕಾರದ ಪಾತ್ರವನ್ನ ಎಲ್ಲೆಲ್ಲಿ ನೋಡ್ತೀರಿ? ಫಾರ್ ಎಕ್ಸಾಂಪಲ್ ಸ್ಟಾಕ್ ಫೀಡ್ ಸ್ಟೋರೇಜ್ ಅಂತ ಸರ್ಕಾರನು ತನ್ನ ವಶದಲ್ಲಿ ತನ್ನ ಅಧೀನದಲ್ಲಿ ಸಂಗ್ರಹಿಸಬಹುದಾದಂತಹ ಒಂದಷ್ಟು ಪದಾರ್ಥಗಳಿವೆ. ಅದು ಬೇಳೆ ಆಗಿರ್ಬೋದು, ಒಂದು ರೀತಿನ ತರಕಾರಿನೂ ಆಗಿರ್ಬೋದು, ಪ್ರೊವೈಡೆಡ್ ಆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಇದ್ದಾಗ. ಸೊ ಇದು ಮಾಡದೇ ಇರೋದ್ರ ಪರಿಣಾಮ ಕೂಡ ನಾವಿಲ್ಲಿ ಎದುರಿಸ್ತಾ ಇದೀವ? ನಿಮ್ಮ ಅನುಭವದಲ್ಲಿ ಕೇಳ್ತಿದ್ದೀನಿ ನಾನು. ಅಲ್ಲ, ಖಂಡಿತ. ಈಗ ನೋಡಿ, ಒಂದೇನಾಗಿದೆ, ನೆಗ್ಲೆಕ್ಟ್ ಮಾಡಿದ್ದು ಓವರ್ ದಿ ಇಯರ್ಸ್ ಏನು ಫಾರ್ಮ್ ಸೆಕ್ಟರ್ ನ ನೆಗ್ಲೆಕ್ಟ್ ಮಾಡಿದ್ರು. ದರ್ ಇಸ್ ಸಮ್ ಟೆರಿಬಲಿ ರಾಂಗ್ ಇನ್ ರೂರಲ್ ಸೈಡ್ ಅಂತ ಕೂಡ ಅನೇಕ ವರದಿಗಳು ಹೇಳುತ್ತೆ. ಈಗ ನೋಡಿ, ಒಂದ್ ಸಣ್ಣ ಉದಾಹರಣೆ ಕೊಡ್ಬೇಕು ಅಂದ್ರೆ, ನೀವು ಸ್ಟೋರೇಜ್ ಬಗ್ಗೆ ಹೇಳ್ತಾ ಇದ್ರಿ. ಅದು ಈಗ್ಲೂ ನಾವು ಆತ್ಮನಿರ್ಭರ್ ಭಾರತ ಬರುವವರೆಗೂ ನಾವೀಗ ಸ್ಟೋರೇಜ್ ಬಗ್ಗೆನೇ ಮಾತಾಡ್ತಾ ಇದೀವಿ ಅಂದ್ರೆ ಅದರ ಅರ್ಥ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಎರಡನೇದ್ ನೋಡಿ, ಇವತ್ತು ಈ ದೇಶದಲ್ಲಿ ನಾವು ಕೃಷಿ ರಾಷ್ಟ್ರ ಅಂತ ಹೇಳ್ಕೊತೀವಿ, ನಮ್ಮಲ್ಲಿ ಪ್ರತಿ ಇಬ್ಬರಲ್ಲಿ ಒಬ್ರು ಕೃಷಿನ ಆಶ್ರಯಿಸಿದೀವಿ ಅಂತ ಹೇಳ್ಕೊತೀವಿ. ಇವತ್ತು ನಾವು ಪಾಮ್ ಆಯಿಲ್ ನ ಒಂದು 55% ಇಂಪೋರ್ಟ್ ಮಾಡ್ಕೊಳ್ತೀವಿ. ಒಟ್ಟಾರೆ ಖಾದ್ಯ ತೈಲಗಳನ್ನ ನಾವು 55% ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದರಲ್ಲಿ ಪಾಮ್ ಆಯಿಲ್ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೋಯಾಬೀನ್ ಆಯಿಲ್ 22ರಿಂದ 25% ನಾವು ಆಮದು ಮಾಡ್ಕೊಳ್ತೀವಿ. ಅರ್ಜೆಂಟೈನಾದಿಂದ ಆಮದು ಮಾಡ್ಕೊಳ್ತೀವಿ. ಪಾಮ್ ಆಯಿಲ್ ನ ಇಂಡೋನೇಷ್ಯಾದಿಂದ ಆಮದು ಮಾಡ್ಕೊಳ್ತೀವಿ. ಇನ್ನ ಸೂರ್ಯಕಾಂತಿ ಎಣ್ಣೆನ 15ರಿಂದ 19% ಇವತ್ತು ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಅದು ರಷ್ಯಾ ಮತ್ತೆ ಯುಕ್ರೇನ್ ಇಂದ. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಅವಾಗ ನಮ್ಮ ದೇಶದಲ್ಲೂ ಅದರ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಈ ತರದಲ್ಲಿ ಸರ್ಕಾರದ ಪಾತ್ರ ಇದೆ ಅಂತ ನನಗೆ ಅನ್ಸೋದು. ಯಾವ ರೀತಿಲಿ ಕಳೆದ ಬಜೆಟ್ ಅಲ್ಲಿ ಒಂದಷ್ಟು ಅದಕ್ಕೆ ಮೆಜರ್ಸ್ ನ ಕೊಟ್ಟಿದ್ದಾರೆ, ಒಂದಷ್ಟು ಇನ್ಸೆಂಟಿವ್ಸ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಅದನ್ನ ಈವನ್ ರಾಜ್ಯ ಸರ್ಕಾರಗಳನ್ನು ಒಂದಷ್ಟು ಮಾಡಬಹುದು ಅಂತ ಕಾಣುತ್ತೆ. ಹಾಗೇನೆ ಈ ಬಜೆಟ್ ಅಲ್ಲೂ ಅದನ್ನ ನಾವು ಕಾಣ್ಬೋದು. ಸೊ ಅಂದ್ರೆ ಒಂದು ಹಂತದಲ್ಲಿ ಈ ತರದ ಏನು ಇವಾಗ ಆಯ್ತಪ್ಪ ಬೆಲೆ ಹೆಚ್ಚಾಯ್ತು, ಈಗ ಇಂಪೋರ್ಟ್ ಡ್ಯೂಟಿ ತೆಗೆದು ಬಿಡ್ತೀನಿ ಅಂತ ಹೇಳೋದಲ್ಲ. ನಾನ್ ಹೇಳೋದು ಇದಕ್ಕೊಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ನ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕುಳಿತು ಇದ್ರ ಬಗ್ಗೆ ಯೋಚನೆ ಮಾಡುವಂತದ್ದು ಒಳ್ಳೇದು. ಇದರಲ್ಲಿ ಕೆಸರಾಟ ಮಾಡೋದ್ರಿಂದ ಏನೂ ಲಾಭ ಆಗಲ್ಲ. ಈಗ ನೋಡಿ, ಒಂದು ಆಯಿಲ್ ಪ್ರೊಡಕ್ಷನ್ ಹೆಚ್ಚು ಮಾಡ್ಬೇಕು, ಆಯ್ತು, ಒಂದು ಇನ್ಸೆಂಟಿವ್ಸ್ ಕೇಂದ್ರ ಸರ್ಕಾರ ಕೊಡುತ್ತೆ. ರಾಜ್ಯ ಸರ್ಕಾರದ ಪಾತ್ರ ಏನು? ರಾಜ್ಯ ಸರ್ಕಾರ ಕೂಡ ರೈತರಿಗೆ ಅಲ್ಲಿ ಏನೇನ್ ಬೇಕು ಇವಾಗ, ಯಾಕಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಅಲ್ಲಿ ರಾಜ್ಯಗಳ ಹತ್ರ ಇರುತ್ತೆ. ಸೊ ಆ ತರ ಇರುವಾಗ ನಾವಲ್ಲಿ ಏನ್ ಮಾಡಬಹುದು? ರಾಜ್ಯ ಸರ್ಕಾರಗಳು ಕೂಡ ಯೋಚನೆ ಮಾಡಬಹುದು. ಕೇಶವ್ ಸರ್, ಅದೇ ಪ್ರಶ್ನೆ ತಗೊಂಡ್ ಬರ್ತೀನಿ ನಿಮ್ಮ ಹತ್ರ ನಾನು. ಅದೇ ಪ್ರಶ್ನೆ ಇದೆ. ಫಸ್ಟ್ ಇಲ್ಲಿ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡ್ಬಿಡ್ತೀನಿ ಈ ವಿಷಯದಲ್ಲಿ. ಕೆಲಸವನ್ನ ಮಾಡಬಹುದು. ಆ ತರದಲ್ಲಿ ಜಂಟಿಯಾಗಿ ಹೋದ್ರೆ ಮಾತ್ರ, ಕೈ ಜೋಡಿಸಿದ್ರೆ ಮಾತ್ರ ಈ ರಾಷ್ಟ್ರದಲ್ಲಿ ಈ ತರ ಪದೇ ಬೆಲೆಗಳು, ಅದರಲ್ಲಿ ಎಸ್ಪೆಷಲಿ ಕೃಷಿಯ ಬೆಲೆಗಳು ಈ ತರದಲ್ಲಿ ಹೆಚ್ಚಳ ಆಗುವಂತದ್ದು. ಈರುಳ್ಳಿ ಇಲ್ಲದೆ ಇದ್ರೆ ಇವತ್ತು ಬಹುಶಃ ನಾವು ತಿಂಡಿಯನ್ನ ಕಲ್ಪಿಸ್ಕೊಳ್ಳಕ್ಕಾಗಲ್ಲ. ಪ್ರತಿದಿನದ ಬೆಳಗ್ಗೆಯ ತಿಂಡಿಗೆ ನಮ್ಗೆ ಈರುಳ್ಳಿ ಬೇಕಾಗತ್ತೆ. ಆದ್ರೆ ಇವತ್ತಿನ ಸ್ಥಿತಿ ನೋಡಿ ಏನಾಗ್ತಾ ಇದೆ, ಒಂದೇ ಸರಿ ದಿಢೀರ್ನೆ ನಮ್ಗೆ ಸಪ್ಲೈ ಚೈನ್ ಪ್ರಾಬ್ಲಮ್ ಆಯ್ತು, ಮಳೆ ಇಲ್ಲ, ಹಂಗಾಗಿ ಏನಾಗಿದೆ ಇವಾಗ ಈರುಳ್ಳಿಯ ಬೆಲೆ ಗಗನಕ್ಕೆ ಏರ್ತಾ ಇದೆ. ಅದಕ್ಕೂ ಬರ್ತೀನಿ, ಈರುಳ್ಳಿ ಬೆಲೆಗೂ ಬರ್ತೀನಿ. ತರಕಾರಿ ಬೇರೆ ಎಲ್ಲಾ ತರಕಾರಿಗಳ ಬೆಲೆ ಏನಾಯ್ತು, ಹಣ್ಣಿನ ಬೆಲೆ ಏನಾಯ್ತು,
ಯಾಕೆ ಗ್ರಾಮೀಣ ಭಾಗದಲ್ಲಿ ಹಣದುಬ್ಬರ ದರ ನಗರ ಭಾಗಕ್ಕಿಂತ ಜಾಸ್ತಿ ಇದೆ? ಈ ರೀತಿ 16 ಪ್ರಶ್ನೆಗಳಿದೆ. ಮೇಡಮ್, ನಿಮಗೆ ಕೇಳೋದು, ನೀವು ಕ್ವಾಂಟಿಟಿ ಮತ್ತೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗುವಂತ ಪರಿಸ್ಥಿತಿ ಇದೆಯಾ? ಯಾವ್ದಾದ್ರೂ ಒಂದು ನೀವು 2-3 ಕೆಜಿ ತಗೊಳ್ಳುವಂತದ್ದು ಇವತ್ತಿನ ದಿನ 1-1.5 ಕೆಜಿಗೆ ಸೆಟ್ಲ್ ಆಗುವಂತ ಒಂದು ಅವಶ್ಯಕತೆ ನಿಮ್ಮ ಜೀವನದಲ್ಲಿ ಬಂದಿದ್ಯಾ? ಅಟ್ ದ ಸೇಮ್ ಟೈಮ್ ಯಾವ್ದೋ ಒಂದು ಪ್ರೀಮಿಯಂ ಕ್ವಾಲಿಟಿದು ಏನೋ ತಗೊಳಕ್ ಹೋಗಿದಾಗ ಇವಾಗ ಅದನ್ನ ನಾರ್ಮಲ್ ತಗೊಳ್ಳುವಂತ ಪರಿಸ್ಥಿತಿ ಬಂದಿದ್ಯಾ? ಪ್ಲೀಸ್. ಡೆಫಿನೆಟ್ಲಿ ಆ ಪರಿಸ್ಥಿತಿ ಬಂದಿದೆ. ಇವಾಗ ಎಲ್ಲ ಪ್ರೈಸು ಎಷ್ಟೊಂದು ಹೆಚ್ಚು ಆದಾಗ ಯಾವುದ್ರಲ್ಲಾದರೂ ನಾವು ಕಾಂಪನ್ಸೇಟ್ ಮಾಡಬೇಕು ಅನಿಸುತ್ತೆ. ಇವಾಗ ಮುಂಚೆ 1 kg ತರೋ ಜಾಗದಲ್ಲಿ ಇವಾಗ ಅರ್ಧ kg ಇಲ್ಲ 3/4 kgಗೆ ಬಂದಿದ್ದೀವಿ. ಇವಾಗ ಬರೀ ಮನೇನಲ್ಲ, ಹೋಟ್ಲ್ಗೆ ಹೋದ್ರೂ ಇವಾಗ ಹೋಟ್ಲ್ಗೆ ಹೋಗೋಕ್ಕೂ ಅಂತ ಯೋಚನೆನೇ ಮಾಡೋಕ್ಕಾಗಲ್ಲ. ಇವಾಗ ಅಲ್ಲೂ ಬೆಲೆಗಳು ಜಾಸ್ತಿ ಆಗಿದೆ. ಸೊ ಇವಾಗ ಹೋಟ್ಲ್ ಕಟ್ ಮಾಡಿ ಇವಾಗ ಮನೆಯಲ್ಲೇ ಕುಕ್ಕಿಂಗು. ಇವಾಗ ಅದರಲ್ಲೂ ಅಷ್ಟೇ ನೀವು ಹೇಳ್ದಂಗೆ ಡೆಫಿನೆಟ್ಲಿ ದ ಕ್ವಾಂಟಿಟಿ ರೆಡ್ಯೂಸ್ ಮಾಡಿದ್ದೀವಿ. ಕ್ವಾಂಟಿಟಿನೂ ರೆಡ್ಯೂಸ್ ಮಾಡಿದಿರಿ, ಕೆಲವೊಮ್ಮೆ ಕ್ವಾಲಿಟಿನಲ್ಲೂ ಕಾಂಪ್ರಮೈಸ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಮತ್ತೆ ಇಲ್ಲಿಗೆ ನಿಲ್ಲಿಲ್ಲ. ಈಗಾಗಲೇ ನಮ್ಮ ಆರ್ಥಿಕ ತಜ್ಞರು ಕೇಶವ್ ಅವ್ರು ಹೇಳ್ದಂಗೆ ರಾಜ್ಯ ಮತ್ತೆ ಕೇಂದ್ರ ಎರಡೂ ಸರ್ಕಾರಗಳಿಗೆ ಜನರ ಜೀವನದಲ್ಲಿ ಒಂದು ಪಾತ್ರ ನಿಭಾಯಿಸುವಂತ ಒಳ್ಳೆ ಅವಕಾಶ ಇದೆ. ನಿಜವಾಗ್ಲೂ ಜನರ ಒಂದು ಒಳ್ಳೆ ಅಭಿಪ್ರಾಯದಲ್ಲಿ ನಿಮ್ಮ ಭಾಗವನ್ನ ನೀವು ಪಡ್ಕೊಳ್ಬಹುದು. ಯಾವಾಗ ಅಂದ್ರೆ ಒಂದಷ್ಟು ರಿಯಾಯಿತಿ ವಿನಾಯಿತಿ. ಈಗ ಕಶ್ಯಪ್ ನಂದನ್ ಅವ್ರಿಗೆ ಮೋಹನ್ ವಿಶ್ವ ಅವ್ರಿಗೆ ಕೇಳುವಂತ ಪ್ರಶ್ನೆ, ಇಲ್ಲಿ ಕೇಂದ್ರಕ್ಕೂ ಒಂದು ಪಾತ್ರ ಇದೆ, ರಾಜ್ಯಕ್ಕೂ ಒಂದು ಪಾತ್ರ ಇದೆ. ಈಗ ಮೋಹನ್ ಅವ್ರು ಆಲ್ರೆಡಿ ಒಂದು ಬ್ರೇಕಪ್ ಕೊಟ್ಬಿಟ್ರು, ಪೆಟ್ರೋಲ್ದು ಪ್ರೈಸಿಂಗ್ ಹೆಂಗಿದೆ, ಎಲ್ಲಿ ಕಡಿಮೆ ಮಾಡೋ ಆಸ್ಪದ ಇದೆ ಅಂತ. ಮತ್ತೆ ಈ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟು ಕಡಿಮೆ ಆದಾಯ ಇರುವಂತ ಮನೆಗಳಿಗೆ ಒಂದು ರೀತಿ ಆಸರೆ ಮತ್ತೆ ಒಂದು ರೀತಿ ಸಹಕಾರದ ಒಂದು ಹಸ್ತವನ್ನ ಎಕ್ಸ್ಟೆಂಡ್ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಕಶ್ಯಪ್ ನಂದನ್? ನೋಡಿ, ನಿಮಗೆ ಗೊತ್ತು, ಕರ್ನಾಟಕಕ್ಕೆ ಈ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಯಾವ ರೀತಿ 15th ಫೈನಾನ್ಷಿಯಲಲ್ಲಿ 16th 14th ಯಾವ್ಯಾವ ಮಟ್ಟಕ್ಕೆ ಯಾವ್ಯಾವ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಕಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಒನ್ ಆಫ್ ದಿ ಎಕ್ಸಾಂಪಲ್ಲು ನಮ್ಮ ಇದು ಏನಪ್ಪ ಜಲ್ ಜೀವನ್ ಮಿಷನ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಆನ್ ದ ಫ್ಲೋರ್ ಆಫ್ ದಿ ಹೌಸು 40% ಕೇವಲ ಕೇಂದ್ರ ಸರ್ಕಾರ ಕೊಟ್ಟಿದೆ, ಇನ್ನು 60% ನಾವು ಪೇ ಮಾಡಿದ್ದೀವಿ ಅಂತ ಆನ್ ದ ರೆಕಾರ್ಡ್ ಆಫ್ ದಿ ಹೌಸ್. ಇವಾಗ ನೀವು ಗೂಗಲ್ ಮಾಡಿ ನೋಡಿದ್ರೆ ನಿಮ್ಗೆ ಆ ಮಾಹಿತಿ ಸಿಗುತ್ತೆ. ಒಂದು ದೇಶದ ಪ್ರತಿಷ್ಠಿತ ಸಂಸ್ಥೆ, ಇದು ಪತ್ರಿಕಾ ಸಂಸ್ಥೆ ವರದಿ ಮಾಡಿದೆ. ಸೆಕೆಂಡು, ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಅಲ್ಲ ಬಂದ್ರೆ ಏನು ಅಂತ ಟು ದ ಪಾಯಿಂಟ್ ನೋಡಿ. ಇವಾಗ ಇವರು ನಮಗೆ ರಾಜ್ಯಕ್ಕೆ 15th ಫೈನಾನ್ಸ್ ಕಮಿಷನಲ್ಲಿ ನೀರಾವರಿ ಯೋಜನೆಗಳಿಗಾಗಿರ್ಬೋದು, ಇಲ್ಲ ಮನ್ರೇಗಾಗಿರ್ಬೋದು, ಇಲ್ಲ ನಮ್ಮ ಅರ್ಬನ್ ಮಿಷನ್ ಯೋಜನೆಗಳಿಗಾಗಿ ಅನುದಾನಗಳು ಕಟ್ ಮಾಡ್ಕೊಂಡ್ಬಂದಿದ್ದಾರೆ. ನಾವು ಗ್ಯಾಪ್ಗಳನ್ನ ಫಿಲ್ ಮಾಡಬೇಕು. ಕರ್ನಾಟಕಕ್ಕೆ ಇಲ್ಲ ಬೇರೆ ರಾಜ್ಯಗಳಿಗೆ ಒಂದು ಸಂಪನ್ಮೂಲ ಕ್ರೋಢೀಕರಿಸೋಕ್ಕೆ, ಇಲ್ಲ ಒಂದು ಎಕ್ಸೈಸು, ಕಮರ್ಷಿಯಲ್ ಟ್ಯಾಕ್ಸು, ಪೆಟ್ರೋಲು, ಒಂದು 4 to 5 ಅವಿನ್ಯೂಸ್ ಇದೆ. ಹಾಗಾಗಿ ನಾವು ಏರಿಕೆ ಮಾಡಿದ್ವಿ. ಹಂಗನ್ಬಿಟ್ಟು ಏನು ನಾವು BJP ರಾಜ್ಯಗಳ ಥರ ಮೇಲಕ್ಕೆ ತೊಗೊಂಡೋಗಿ ನಿಲ್ಲಿಸಿಲ್ಲ. ಇವಾಗಲೇ ನೀವು ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಟ್ಯಾಕ್ಸ್ ಲೋಡ್ ಮಾಡ್ತಿದ್ರು ಅಂತ ನೀವೇ ಚೆಕ್ ಮಾಡಿ ನಿಖಿಲ್ ಅವರೇ. ಒಂದು ನಿಮಿಷ ಏನ್ ಗೊತ್ತಾ, ಫಾರ್ಚುನೇಟ್ಲಿ ಫಾರ್ ಮೀ 3 ದಿನದಿಂದ ಇದೇ ಚರ್ಚೆ ಮಾಡಿದ್ರೆ ಒಂದು ನಿಮಿಷ ನಿಖಿಲ್ 3.64 ಇದ್ದಿದ್ದು ಇವಾಗ 4.1% ಆಗೋಯ್ತು. 16th ಅಲ್ಲಿ 10% ವ್ಯಾಲ್ಯೂ ಫಾರ್ GST ಕಲೆಕ್ಷನ್ ಇಟ್ಟಿದ್ದಾರೆ. ಅವಾಗ ಏನಾಗೋಯ್ತು, ಇನ್ನೂ 1.9% ಆಡ್ ಆದ್ರೆ 4.1 ಇಂದ 5.1% ಹತ್ತತ್ರ ಹೋಗ್ಬಿಡುತ್ತೆ ಟ್ಯಾಕ್ಸ್ ಡೆವಲ್ಯೂಷನ್. ದುಡ್ಡು ಕೊಡೋದು ಬಾಕಿ ಇದೆ. ಅರ್ಧ ಪರ್ಸೆಂಟ್ ವಿಲ್ ಮೌಂಟ್ ಟು 50 to 1 lakh crore. ಐ ಅಗ್ರಿ. ಬರ್ಬೇಕದು, ಅರ್ಧ ಪರ್ಸೆಂಟ್ ಬರೀ ಪೇಪರ್ ಮೇಲೆ ಇಟ್ರೆ ಆಗೋದಿಲ್ಲ. ಐ ಅಗ್ರಿ ವಿತ್ ಯು. ಬಿಜೆಪಿ ಅವರು ಹೇಳ್ತಾರೆ 1% ಕಮ್ಮಿ ಆಯ್ತು, 1% ಕಮ್ಮಿ ಆಯ್ತು. 1% ಅಲ್ಲ, ಎಕ್ಸಾಂಪಲ್ ಕೊಡ್ತಾ ಇದೀನಿ. ಆ 1% ವಿಲ್ ಅಮೌಂಟ್ಸ್ ಟು 1 lakh crore. ರಾಜ್ಯದ ಒಂದು ಡಿಪಾರ್ಟ್ಮೆಂಟಿನ, ಇಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟು, ಇದು ಮೆಡಿಕಲ್ ಎಜುಕೇಶನ್, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಒಂದು 10 ಡಿಪಾರ್ಟ್ಮೆಂಟ್ ಬಡ್ಜೆಟ್ ದುಡ್ಡು ಸರ್ ಅದು. ಅದಲ್ಲದೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಕಟ್ ಮಾಡಿದ್ದಾರೆ. ಕರ್ನಾಟಕಕ್ಕಿರೋದು ಕೇವಲ 4 ರಿಂದ 5 ಅವೆನ್ಯೂ ನಾವು ದುಡ್ಡನ್ನ ಒಂದು ಸೋರ್ಸ್ ಮಾಡಕ್ಕೆ. ಆಬ್ವಿಯಸ್ಲಿ ಇವಾಗ ಕೇಂದ್ರ ಹೆಂಗ್ ಕಟ್ ಮಾಡ್ತೀವಿ. ಹೌದು, ನೋಡಿ ಇದೊಂದು ಕರ್ನಾಟಕ ನೋಡಿ. ಸೌತ್ ಇಂಡಿಯಾ ಬಿಫೋರ್ ಐ ಗೋ ಟು ಮೋಹನ್ ಮಾತು ಹೇಳ್ತೀನಿ ಆಯ್ತಾ. ಹೇಳ್ಬಿಡಿ ನೋಡಿ, ಆನಿಯನ್ನು ಬಿಗ್ಗೆಸ್ಟ್ ಮಾರ್ಕೆಟ್ ಇಸ್ ಮಹಾರಾಷ್ಟ್ರ. ಓಕೆ, ಬಿಗ್ಗೆಸ್ಟ್ ಇದು ಮಹಾರಾಷ್ಟ್ರ